Hello everyone. So this is the third question from the corporate accounting question paper. So without wasting time, here I am reading this question. That is, the following particulars are available from the books of business of trader. Okay, usually goodwill ಗೆ ಸಂಬಂಧಪಟ್ಟಂತ 5 marks question ನ ಕೇಳಿದ್ದಾರೆ. So here they have given the information, that is capital invested 4 lakh rupees ಅನ್ನ ಕೊಟ್ಟಿದ್ದಾರೆ. ಓಕೆನಾ? Then date of risk on capital employed 2%. I'm sorry. And normal market rate on investment 9%. So normally split ಮಾಡಲಿ ಅಥವಾ ಮಾಡದೇ ಇರಲಿ ಈ ರೇಟ್ ಆಫ್ ರಿಸ್ಕ್ ಅಥವಾ ಮಾರ್ಕೆಟ್ ರೇಟ್, ಸೊ ಇನ್ ಕಂಬೈನ್ ಆಗಿ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಇನ್ ಟ್ರೇಡಿಂಗ್ ಪ್ರಾಫಿಟ್ ಫಾರ್ ದ ಪಾಸ್ಟ್ 5 years ಕೊಟ್ಟಿದ್ದಾರೆ, ರೈಟ್. ಫಸ್ಟ್ ಇಯರ್ ಪ್ರಾಫಿಟ್ ಬಂದ್ಬಿಟ್ಟು 52,000 ಇದೆ, ಸೆಕೆಂಡ್ ಇಯರ್ ಪ್ರಾಫಿಟ್ ಬಂದ್ಬಿಟ್ಟು 55,000 ಇದೆ, ಥರ್ಡ್ ಇಯರ್ ಪ್ರಾಫಿಟ್ ಬಂದ್ಬಿಟ್ಟು 58,000, ಫೋರ್ತ್ ಇಯರ್ ಇಸ್ 61,000 and fifth year is 64,000 ಪ್ರಾಫಿಟ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ? ಅಂಡ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆಫ್ ದ ಬಿಸ್ನೆಸ್ ಆನ್ ದ ಬೇಸಿಸ್ ಆಫ್ 4 years. ಓಕೆ, 4 years ಪರ್ಚೇಸ್ ಆಫ್ ಆನ್ಯುವಲ್ ಸೂಪರ್ ಪ್ರಾಫಿಟ್. ಓಕೆ, ವಿ ಹ್ಯಾವ್ ಮೆನ್ಷನ್ ಆನ್ಯುವಲ್ ಸೂಪರ್ ಪ್ರಾಫಿಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಅದು ಬೇಸಿಸ್ ಮೇಲೆ 4 year ಅನ್ನ ನಂಬರ್ ಆಫ್ ಇಯರ್ ಪರ್ಚೇಸ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಗುಡ್ವಿಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ ಕ್ವಶನ್ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ಥಿಂಗ್ ಮೆಥಡ್ ಬಂದ್ಬಿಟ್ಟು ಸೂಪರ್ ಪ್ರಾಫಿಟ್ ಮೆಥಡ್ ಬರುತ್ತೆ, ರೈಟ್. ಇನ್ನು ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನಾರ್ಮಲಿ ಸೂಪರ್ ಪ್ರಾಫಿಟ್ ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ 4 ಸ್ಟೆಪ್ ಅನ್ನ ಫಾಲೋ ಮಾಡ್ತೀವಿ. ದಟ್ ಈಸ್ ಫಸ್ಟ್ ಒನ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಪ್ರಾಫಿಟ್ ಆಗಿರ್ಬೋದು, ರೈಟ್. ಆಮೇಲೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್, ರೈಟ್. ನಾರ್ಮಲ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ದೆನ್ ಥರ್ಡ್ ಒನ್ ಬಂದ್ಬಿಟ್ಟು ಸೂಪರ್ ಪ್ರಾಫಿಟ್. ಎರಡು ಡಿಫ್ರೆನ್ಸ್ ತೆಗೆದ್ರೆ ನಮ್ಗೆ ಸೂಪರ್ ಪ್ರಾಫಿಟ್ ಸಿಗುತ್ತೆ. ಇನ್ ಫೋರ್ತ್ ಸ್ಟೆಪ್ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅನ್ನ ಕಂಡಿಡ್ತೀವಿ. ಇದು ಯಾವಾಗಪ್ಪ ಅಂದ್ರೆ ಸೂಪರ್ ಪ್ರಾಫಿಟ್ ಮೆಥಡ್ ಇರುವಾಗ, ರೈಟ್. ಹಾಗಾದ್ರೆ ಈ ಸ್ಟೆಪ್ಸ್ಗಳನ್ನ ಒನ್ ಬೈ ಒನ್ what we do, we will follow. Okay, so this is what solution, and first one is what calculation of average profit, right. In average profit ಅಲ್ಲಿ ಬಂದ್ಬಿಟ್ಟು ಎರಡು ಮೆಥಡ್ಸ್, ಒಂದು ಸಿಂಪಲ್ ಎವರೇಜು, ಇನ್ನೊಂದು ವೇಟೆಡ್ ಎವರೇಜು, ರೈಟ್. ಸೊ ನಾರ್ಮಲಿ ಸಿಂಪಲ್ ಎವರೇಜ್ ಇರುತ್ತೆ ಅಂತಂದ್ರೆ ಏನಪ್ಪಾ ಅಂದ್ರೆ ಇಯರ್ಸ್ ಕೊಟ್ಟಿರುವಂತಹ ಪ್ರಾಫಿಟ್ಸ್ ಅಲ್ಲಿ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಟ್ರೆಂಡ್ ಅಲ್ಲಿ ಇರೋದಿಲ್ಲ, ರೈಟ್. ಬಟ್ ಇಲ್ಲಿ ನೋಡಿ ನಮಗೆ 1 year ಅಲ್ಲಿ 52,000 ಇದೆ, ಆಮೇಲೆ 55ಗೆ ಇನ್ಕ್ರೀಸ್ ಆಗಿದೆ, ನೆಕ್ಸ್ಟ್ 58ಗೆ ಇನ್ಕ್ರೀಸ್ ಆಗಿದೆ, 61ಗೆ ಇನ್ಕ್ರೀಸ್ ಆಗಿದೆ, 64,000. ಸೊ ಕಂಟಿನ್ಯೂಸ್ ಆಗಿ ಇಲ್ಲಿ ಪ್ರಾಫಿಟ್ ಏನಾಗಿದೆಪ್ಪ ಅಂದ್ರೆ ಇನ್ಕ್ರೀಸ್ ಆಗ್ತಾ ಹೋಗಿದೆ, ರೈಟ್. ಸೊ ವ್ಯಾನ್ ದ ಪ್ರಾಫಿಟ್ ಟ್ರೆಂಡಿಂಗ್ ಫಾಲೋ ದ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಟ್ರೆಂಡ್, ಯಾವಾಗ ಪ್ರಾಫಿಟ್ ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಟ್ರೆಂಡ್ ಅನ್ನ ಫಾಲೋ ಮಾಡುತ್ತೋ ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ವೇಟೆಡ್ ಅವರೇಜ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸಪೋಸ್ ನಿಮ್ಗೆ ಏನಾದರೂ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಸಿಕ್ಕರೆ ಅದರಲ್ಲಿ ಸಿಂಪಲ್ ಅವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಓಕೆ, ಐ ಡೋಂಟ್ ನೋ ಯಾಕೆ ಆ ಮೆಥಡ್ ನ ಫಾಲೋ ಮಾಡಿದ್ದಾರೆ, ಬಟ್ ಐ ಆಮ್ ಹಿಯರ್ ಸಾಲ್ವಿಂಗ್ ವೇಟೆಡ್ ಅವರೇಜ್ ಪ್ರಾಫಿಟ್ ಅನ್ನ ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಪ್ರಾಫಿಟ್, ಅದರಲ್ಲಿ ಬಂದ್ಬಿಟ್ಟು ವೇಟೆಡ್ ಅವರೇಜ್ ಪ್ರಾಫಿಟ್ ಫಾರ್ಮುಲಾ ಬಂದ್ಬಿಟ್ಟು weighted average profit divided by number of weights. ಓಕೆ, ಸೊ ವೇಟೆಡ್ ಅವರೇಜ್ ಪ್ರಾಫಿಟ್ ಗಿಂತನೂ ಇಲ್ಲಿ ನಾರ್ಮಲಿ ನಾವು ಏನು ಟೈಪ್ ಮಾಡ್ತೀವಿ ಅಂತಂದರೆ ವೆರಿ ಸಾರಿ, ದಟ್ ಈಸ್ ಪ್ರಾಡಕ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ವೇಟ್ಸ್ ಅಂತೇಳಿ ಫಾರ್ಮುಲಾ ಒಳಗೆ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಹಾಗಾದರೆ ಹೌ ವಿ ಕ್ಯಾಲ್ಕುಲೇಟ್ ಪ್ರಾಡಕ್ಟ್ ಆ್ಯಂಡ್ ನಂಬರ್ ಆಫ್ ವೇಟ್ಸ್. ಓಕೆ, ದಟ್ಸ್ ವೈ ಕ್ಯಾಲ್ಕುಲೇಷನ್ ಆಫ್ ಪ್ರಾಡಕ್ಟ್. ಓಕೆ, ಕ್ಯಾಲ್ಕುಲೇಷನ್ ಆಫ್ ಪ್ರಾಡಕ್ಟ್ ಅಂತ ಇಲ್ಲಿ ಹಾಕ್ತೀನಿ. ಸೊ ಇಲ್ಲಿ ಒಂದು ಟೇಬಲ್ ಬರುತ್ತೆ, ಆ ಟೇಬಲ್ ನಾವೇನಪ್ಪ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ನಾರ್ಮಲಿ ಹಿಯರ್ ಇಟ್ ಇನ್ಕ್ಲೂಡ್ಸ್ 4 ಕಾಲಮ್ಸ್. ಸೊ ಏನಪ್ಪ ಅಂದ್ರೆ ಇಯರ್ ಇದೆ, ಪ್ರಾಫಿಟ್ ಇದೆ, ವೇಟ್ಸ್ ಇದೆ, ಆಮೇಲೆ ಪ್ರಾಡಕ್ಟ್ ಇದೆ. ಓಕೆ, ನಾರ್ಮಲಿ ಅವರು 1 to 5th year ಅಂತ ಹೇಳಿ ಪ್ರಾಫಿಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, 5th year ಅಂತ. ಇನ್ನು ಪ್ರಾಫಿಟ್ ಬಂದ್ಬಿಟ್ಟು 52,000, 55,000, 58,000, 61,000 and 64,000 ಕೊಟ್ಟಿದ್ದಾರೆ. ಓಕೆ, ಸೊ ನಾರ್ಮಲಿ ಕ್ವಶನ್ ಅಲ್ಲಿ ಅವ್ರು ಮೆನ್ಷನ್ ಮಾಡ್ದಿರ್ಲಿ ಇದ್ರ ಬಗ್ಗೆ, ವೇಟ್ಸ್ಗಳ ಬಗ್ಗೆ. ಓಕೆ, ಮಾಡಿದ್ರೆ ಓಕೆ ಅದನ್ನ ತಗೋತೀವಿ, ಮಾಡದಿದ್ರೆ 1 to ಸ್ಟಾರ್ಟ್ ಮಾಡಿ ಎಷ್ಟು ಇಯರ್ ಕೊಟ್ಟಿದ್ದಾರೆ ಅಲ್ಲಿಗೆ ಏನು ಮಾಡ್ತೀವಿ. ಸೊ 5 years ಇದೆ, ದಟ್ ಇಸ್ ಬೈ 1 2 3 4 5 ಈ ಥರ ವೇಟ್ಸ್ಗಳನ್ನ ಕೊಟ್ಟಿದ್ದೀವಿ. ಓಕೆನಾ. ಇನ್ನು ಪ್ರಾಡಕ್ಟ್ ಬಂದ್ಬಿಟ್ಟು ಇವೆರಡೂ ಕಾಲಮನ್ನು ಮಲ್ಟಿಪ್ಲೈ ಮಾಡಿದ್ರೆ, ಪ್ರಾಫಿಟ್ ಇಂಟು ವೇಟ್ಸ್ ಮಾಡಿದ್ರೆ ನಮಗೆ ಪ್ರಾಡಕ್ಟ್ ಸಿಗುತ್ತೆ. 52,000 ಇಂಟು 1 ಮಾಡಿದ್ರೆ 52,000, 55,000 ಇಂಟು 2 1,10,000, 58,000 ಇಂಟು 3 1,74,000,
61,000 into 4, 2,44,000. 64,000 into 5, that is 3,20,000. So total ಬಂದ್ಬಿಟ್ಟು number of weights 15 ಇದೆ and product ಬಂದ್ಬಿಟ್ಟು 9 lakh ಇದೆ. So ಇದೇ information ನಾವು ಏನು ಮಾಡ್ತೀವಿ ಅಂತಂದ್ರೆ ಫಾರ್ಮುಲಾದಲ್ಲಿ ಹಾಕ್ತೀವಿ. That is what product is 9 lakh, number of weights is 15, and here we got average profit is 60,000. okay na. In the next this is what first step. Second one ಬಂದ್ಬಿಟ್ಟು ನಾವು ಏನು ಕ್ಯಾಲ್ಕುಲೇಷನ್ ಮಾಡ್ತೀವಿ ಇಲ್ಲಿ ಅಂತಂದ್ರೆ ನಾರ್ಮಲ್ ಪ್ರಾಫಿಟ್. ಸೊ ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್, ಇದು ಫಾರ್ಮುಲಾ. ನಾರ್ಮಲ್ ಪ್ರಾಫಿಟ್ ಈಕ್ವಲ್ ಟು average capital employed into NRR, normal rate of return, divided by 100. average capital invested, normally ಅವ್ರ ಕ್ವಶನ್ ಅಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಕ್ಯಾಪಿಟಲ್ ಇನ್ವೆಸ್ಟೆಡ್ ಅಂತ ಹೇಳಿ ಕೊಟ್ಬಿಡ್ತಾರೆ. ಸೊ ಇದನ್ನ ಏನಪ್ಪಾ ನಾವು average capital employed ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇದು NRR, ನಾರ್ಮಲ್ ರೇಟ್ ಆಫ್ ರಿಟರ್ನ್ 2% ಕೊಡಿದ್ದಾರೆ, ಎರಡೂ ಕಮೆಂಟ್ ಆಗಿ 9 + 2 11 ಅಂತ ಹೇಳಿ ಹಾಕ್ತೀವಿ. ಓಕೆನಾ. ಇಷ್ಟು ಇನ್ಫಾರ್ಮೇಷನ್ ಫಿಲ್ ಮಾಡಿದ್ರೆ ನಮಗೆ ನಾರ್ಮಲ್ ಪ್ರಾಫಿಟ್ ಸಿಗುತ್ತೆ. 4 lakh into 11 divided by 100 ಮಾಡಿದ್ರೆ 44,000 ಏನಪ್ಪಾ ಅಂದ್ರೆ ನಮಗೆ ನಾರ್ಮಲ್ ಪ್ರಾಫಿಟ್ ಸಿಗುತ್ತೆ. ಇನ್ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಸೂಪರ್ ಪ್ರಾಫಿಟ್. ಫಾರ್ಮುಲಾ ಬಂದ್ಬಿಟ್ಟು ಸೂಪರ್ ಪ್ರಾಫಿಟ್ ಈಕ್ವಲ್ ಟು ಎವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ಏನು ಎವರೇಜ್ ಪ್ರಾಫಿಟ್ ಅಮೌಂಟ್ ಬಂದಿದೆ, ನಾರ್ಮಲ್ ಪ್ರಾಫಿಟ್ ಅಮೌಂಟ್ ಬಂದಿದೆ, ಅದರ ಡಿಫರೆನ್ಸ್ ತೆಗೆದ್ರೆ ವಿ ಗೆಟ್ ಸೂಪರ್ ಪ್ರಾಫಿಟ್. 60,000 ಮೈನಸ್ 44,000 ಮಾಡಿದ್ರೆ 16,000 ನಮಗೆ ಏನಪ್ಪಾ ಅಂದ್ರೆ ಸೂಪರ್ ಪ್ರಾಫಿಟ್ ಸಿಗುತ್ತೆ. ಓಕೆ. ಇನ್ ಫೋರ್ತ್ ಅಂಡ್ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ ಪರ್ಚೇಸಸ್. ಸೂಪರ್ ಪ್ರಾಫಿಟ್ ಇಲ್ಲೇ ಇದೆ, ದಟ್ ಈಸ್ 16,000. ಓಕೆ. ಇಂಟು ಇನ್ 4 ಇಲ್ಲಿ ಬರ್ತಪ್ಪ ಅಂದ್ರೆ ದೇ ಹ್ಯಾವ್ ಮೆನ್ಷನ್ಡ್ ಇನ್ ದ ಕ್ವಶನ್ 4 years purchase of annual super profit. ಸೊ ಆನ್ ದ ಬೇಸಿಸ್ ಆಫ್ 4 years ಪರ್ಚೇಸ್ ಅಂತ ಹೇಳಿ ಕ್ವಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ದಟ್ಸ್ ವೈ 16,000 ಇಂಟು 4 ಮಾಡಿದ್ರೆ 64,000 ಏನಪ್ಪಾ ಅಂದ್ರೆ ನಮಗೆ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್, ವ್ಯಾಲ್ಯೂ ಆಫ್ ಗುಡ್ ವಿಲ್ ಸಿಗುತ್ತೆ. ಓಕೆ. ಸೊ ದಿಸ್ ಇಸ್ ವಾಟ್ ದ ಥರ್ಡ್ ಕ್ವಶನ್ ಸೊಲ್ಯೂಷನ್. ಓಕೆ. ಏನಾದರೂ ಡೌಟ್ ಇದ್ರೆ ಕ್ವಶನ್ ಬಾಕ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. and thank you so much for watching this video.